ಶುಭೋದಯ ಸ್ನೇಹಿತರೆ. ಸೆಲೆಬ್ರಿಟಿ ಲೈಫ್ ಬಗ್ಗೆ ಹೇಳಬೇಕು ನಿಮಗೆ. ಏನಂದರೂ ನೀವೇನಾದರೂ ಪ್ರಯತ್ನ ಮಾಡಿ ಒಂದು ಸಲ ಸಕ್ಸಸ್ ಆದರೆ ಅಂತಂದರೆ, ಅಥವಾ ಸೆಲೆಬ್ರಿಟಿ ಆದರೆ ಅಂತಂದರೆ, ಎಡಿಟಿಂಗ್ ಬೇರೆಯವರು ಮಾಡ್ತಾರೆ, ಆಮೇಲೆ ಸ್ಕ್ರಿಪ್ಟ್ ಬೇರೆಯವ್ರು ಮಾಡ್ತಾರೆ, ಆಮೇಲೆ ಶೂಟಿಂಗ್ ಬೇರೆಯವ್ರು ಮಾಡ್ತಾರೆ, ಎಲ್ಲವನ್ನೂ ಅವರೇ ಮಾಡ್ತಾರೆ. ಕೇವಲ ನೀವು ಒಂದು ಬೈಟ್ ಕೊಟ್ಟರೆ ಸಾಕು, ಇಡೀ ಪ್ರಾಜೆಕ್ಟೇ ನಿಮ್ಮದಾಗ್ಬಿಡುತ್ತೆ. ಅಂದರೆ ಆ ಒಂದು ನಿಮ್ಮ ಹೆಸರು ಆ ಪ್ರಾಜೆಕ್ಟ್ನ ಎಲ್ಲೋ ತಗೊಂಡು ಹೋಗ್ಬಿಡುತ್ತೆ. ನಿಮ್ಗೆ ಉದಾಹರಣೆ ಹೇಳಲ್ಲ, ಒಂದು ಸತಿ ಭಾಳ ಜನ ಕಾಮಿಡಿ ಕಲಾವಿದರು ಆಮೇಲೆ ಏನು ಸೆಲೆಬ್ರಿಟಿಗಳಾಗಿದ್ದಾರಲ್ಲ, ಅವ್ರು ಈ ಹಿಂದೆ ಭಾಳ ಪರಿಶ್ರಮವನ್ನು ಪಟ್ಟಿರ್ತಾರೆ ಹೆಸರು ಮಾಡೋದಕ್ಕೆ. ಒಂದು ಸತಿ ಹೆಸರು ಮಾಡಿದ್ರೆ, ಈಗ ಕಾಮಿಡಿ ಕಲಾವಿದರು ಇದ್ದಾರೆ ಕೆಲವೊಂದು ಜನ, ಅವರು ಪರ್ ಡೇ ಪೇಮೆಂಟ್ ಅವ್ರ ರೆಮ್ಯುನರೇಷನ್ ಇರುತ್ತೆ. ಅವರು ಒಂದು 7-8 ಸೀನ್ಗಳಲ್ಲೋ ಅಥವಾ ಒಂದು 5-6 ಸೀನ್ಗಳಲ್ಲೋ ಬಂದು ಹೋಗ್ತಾರೆ. ಅಲ್ಲಲ್ಲಿ ಆ ಮೂವಿನಲ್ಲಿ ಬಂದು ಹೋಗ್ತಾರೆ. ಅವ್ರಿಗೆ ಡೈಲಿ ರೆಮ್ಯುನರೇಷನ್ ಲ್ಯಾಕ್ಸ್ ಟುಗೆದರ್ ರೆಮ್ಯುನರೇಷನ್ ತೊಗೋತಾರೆ. ಅಲ್ಲಿ ಅವ್ರಿಗೆ ಆದಂಥ ಒಂದು ಶೆಡ್ಯೂಲ್ ಮಾಡಿ ಅವ್ರನ್ನ ಶೂಟ್ ಮಾಡಿರ್ತಾರೆ. ಬಟ್ ಅವರು ನೀವು ಮೂವಿ ನೋಡಿದಾಗ ಏನಾಗುತ್ತೆ ಅಂತಂದರೆ, ಇಡೀ ಮೂವಿನಲ್ಲಿ ಅವರು ಆವರಿಸ್ಕೊಂಡಿರ್ತಾರೆ. ಇದು ರಿಯಾಲಿಟಿ. ಬಟ್ ಆ ಲೈಫ್ ನಿಮಗೆ ಸಿಗಬೇಕು ಅಂದರೆ ಈಗ ನೀವು ಪರಿಶ್ರಮ ಪಡಬೇಕು. ಈಗ ನೀವು ಪರಿಶ್ರಮ ಪಟ್ಟು ಒಂದು ಸತಿ ಹೆಸರು ಮಾಡಿದ್ರೆ, ಒಂದು ಸತಿ ರೆಕಗ್ನೈಸ್ ಆದರೆ, ಒಂದು ಸತಿ ಜನರ ಮನಸ್ಸಲ್ಲಿ ರಿಜಿಸ್ಟರ್ ಆದರೆ, ನಿಮ್ಮನ್ನು ಒಂದು ನೋಡೋ ರೀತಿಯೇ ಬೇರೆ ಇರುತ್ತೆ. ಮತ್ತು ಇನ್ನೂ ಕೆಲವೊಂದು ಕಂಟೆಂಟ್ ಕ್ರಿಯೇಟರ್ಗಳನ್ನ ನೋಡಿದ್ದೀನಿ, ಒಂದು ವಾರನೋ 15 ದಿವಸನೋ ಸತತವಾಗಿ ಪ್ರಯತ್ನ ಮಾಡ್ತಾರೆ, ಭಾಳ ಕಷ್ಟಪಟ್ಟು ಪ್ರಯತ್ನ ಮಾಡ್ತಾರೆ. ಆದರೆ ಮುಂದೆ ಈ ಕನ್ಸಿಸ್ಟೆನ್ಸಿ ಅನ್ನೋದನ್ನು ಉಳಿಸ್ಕೊಳ್ಳೋದಿಲ್ಲ. ಅವರು ಮುಂದೆ ಅವರು ಈಜೋದನ್ನು ಬಿಡ್ತಾರೆ.